ಕಾಮಿಡಿ ಕಿಲಾಡಿಗಳು ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಇದರ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಆರೋಪದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ಅನಿಲ್ ಕುಮಾರ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಕಾಮಿಡಿ ಕಿಲಾಡಿಗಳು ನಿರ್ದೇಶಕ ಅನಿಲ್ಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇಂದು ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ನವೆಂಬರ್ 15ರಂದು ಕಾರ್ಯಕ್ರಮ ಪ್ರಸಾರವಾಗಿತ್ತು. ಆ ಸ್ಕಿಟ್ನಲ್ಲಿ ಕೃಷ್ಣ, ದ್ರೌಪದಿ, ಧೃತರಾಷ್ಟ್ರರ ಬಗ್ಗೆ ಅಸಭ್ಯ ಕಾಮಿಡಿಯನ್ನ ಮಾಡಲಾಗಿತ್ತು. ಈ ಕುರಿತಂತೆ ಹುಬ್ಬಳ್ಳಿಯ ಪ್ರಶಾಂತ್ ಠಾಣೆಗೆ ದೂರನ್ನ ದಾಖಲಿಸಿರ್ತಾರೆ. ಡಿಸೆಂಬರ್ 9ರಂದು ಹುಬ್ಬಳ್ಳಿ ಠಾಣೆಗೆ ಪ್ರಶಾಂತ್ ದೂರನ್ನ ನೀಡಿರ್ತಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಗೆ ಪ್ರಕರಣ ವರ್ಗವಾಗಿರುತ್ತೆ. ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದ ಅನಿಲ್ಗೆ ಈಗ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಕಾರ್ಯಕ್ರಮದ ನಿರ್ದೇಶಕ ಅನಿಲ್ ಕುಮಾರ್ಗೆ ಹೈಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಓದಲು ಸಾಧ್ಯವಿಲ್ಲದಂತಹ ಪದಗಳನ್ನ ಬಳಸಲಾಗಿದೆ. ದೇಶದಲ್ಲಿ ಕಾಮಿಡಿ ಹೆಸರಲ್ಲಿ ಏನಾದರೂ ಮಾಡಬಹುದಾ? ಪೊಲೀಸರ ತನಿಖೆಗೆ ಸಹಕರಿಸಲು ಅರ್ಜಿದಾರರಿಗೆ ಸೂಚನೆಯನ್ನ ಕೊಟ್ಟಿದ್ದು, ಬಂಧಿಸದಂತೆ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ದೂರುದಾರ ಪ್ರಶಾಂತ್ ನರಗುಂದ ಜೊತೆ ನಮ್ಮ ಪ್ರತಿನಿಧಿ ಸಂಜಯ್ ಚಿಕ್ಕಮಠ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ದೂರನ್ನ ನೀಡಿದಂತ ಪ್ರಶಾಂತ್ ನರಗುಂದ ಇದೀಗ ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡ್ಸೋಣ. ತಾವು ಏನಂತ ದೂರು ನೀಡಿದ್ರಿ? ನಾವು ನೋಡಿ ಸರ್, ಇದು ಕಾಮಿಡಿ ನೆಪದೊಳಗಡೆ ಹಿಂದೂ ದೇವರು, ಕೃಷ್ಣ ಪರಮಾತ್ಮ ಇವ್ರಿಗೆಲ್ಲ ಭಾಳ ಕೆಟ್ಟದಾಗಿ ಬಿಂಬಿಸಿ ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಶೋ ನಡೀತಾ ಇತ್ತು. ಅದರ ವಿರುದ್ಧ ಇವರು ಈ ಶೋಲ್ಲಿ ಯಾರಿದ್ದಾರೆ, ಆಮೇಲೆ ಇದಕ್ಕೆ ಜಡ್ಜಸ್ ಅಂತ ಯಾರಿದ್ದಾರೆ, ಅವ್ರ ಮೇಲೆ ನಾವು FIR ಮಾಡಿದ್ದೀವಿ. ಅವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಾವು FIR ಮಾಡಿದ್ದೀವಿ. ಯಾವಾಗ ನಡೆದಿರುವಂಥ ಶೋ ಇದು? ಇದು ಒಂದು 2 ತಿಂಗಳ ಹಿಂದೆ ಆಗಿದ್ದು ಸರ್. ಇದು ಶೋ ಇದು OTTಯಲ್ಲಿ ಬಂದಿದೆ, ಆಮೇಲೆ TVಯಲ್ಲಿ ಕೂಡ ಲೈವ್ ಕೂಡ ನಾವು ನೋಡಿದ್ದೀವಿ. ಭಾಳ ಕೆಟ್ಟಾಗೆ ಅನ್ನಿಸ್ತು ನಮ್ಗೆ ಅದು ನೋಡಿ. ನಮ್ಗೆ ಯಾರು ಪ್ರಶ್ನೆ ಮಾಡೋರಿಲ್ಲ. ಹಿಂದೂ ದೇವ್ರಿಗೆ ಅವಮಾನ ಮಾಡಿದರೆ ಯಾರು ಹೇಳೋರು ಕೇಳೋರಿಲ್ಲ. ಏನಪ್ಪ ಇವ್ರಿಗೆ ಹೆಂಗೆ ಮನಸ್ಸೋ ಇಚ್ಛೆ ಅಷ್ಟು ನೋಡೋಕ್ಕಾಗ್ತಾ ಇಲ್ಲ. ಅದು ಕೃಷ್ಣ ಪರಮಾತ್ಮಗೆ ಕಪಾಳ ಮೋಕ್ಷ ಮಾಡ್ತಾರೆ, ಈ ಥರ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾವು ಮತ್ತು ಇದು ಏನು ಕಾಮಿಡಿ ಕಿಲಾಡಿಯಲ್ಲಿ ಇದು ಒಂದೇ ಫಸ್ಟ್ ಟೈಮ್ ಅಲ್ಲ, ಪದೇ ಪದೇ ಇದೇ ಥರ ಆಗ್ತಾ ಇದೆ. ಇವಾಗ ನಾವು ಕಾನೂನು ರೀತಿಯಿಂದನೇ ನಾವು ಹೋರಾಟ ನಡೆಸ್ತೀವಿ. ಮತ್ತು ಇದು ಮುಂದೆ ಬರುವಂಥದ್ದಿಂದಾಗ ಇವ್ರು ಇದೇ ಥರ ಮಾಡ್ತಾ ಇದ್ರೆ ಮತ್ತು ಹಿಂದೂಗಳೆಲ್ಲ ಮತ್ತು ಬಜರಂಗ ದಳ ಸಂಘಟನೆ ಮತ್ತು ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಂತೇಳಿ ನಾವು ನಿಶ್ಚಯ ಮಾಡ್ತೀವಿ. ನಮ್ಮ ಸಂಘಟನೆ ಹೇಳೋದಂತ ಏನು ಭಾಳಷ್ಟು ಅಪಮಾನ ಮಾಡಿದ್ರೆ ಹಿಂದೂ ದೇವರುಗಳು ಇದರಲ್ಲಿ? ಹೌದು ಸರ್, ಭಾಳ ಅಪಮಾನ ಮಾಡ್ಯಾರ. ಕೃಷ್ಣ ಪರಮಾತ್ಮಗೆ ಹೋಗ್ಲಿ ಬಾರ್ಲಿ ಅಂಥೇಳಿ ಕೀಳು ಪದದೊಳಗಡೆ ಬೈದಾರ. ಆಮೇಲೆ ಲುಂಗಿ ಪಂಚ ಪಾಂಡವರು, ಪಂಚೆ ಇಲ್ಲದ ಪಾಂಡವರು ಅಂಥೇಳಿ ಶಬ್ದ ಕೂಡ ಭಾಳ ಕೆಟ್ಟದಾಗಿ ತೊಗೊಂಡಾರ. ಅದಕ್ಕೆ ನಮಗೆಲ್ಲ ಹಿಂದೂಗಳ ಭಾವನೆಗೆ ಭಾಳ ಧಕ್ಕೆ ಆಗೈತಿ. ಅದ್ರ ಸಂಬಂಧ ನಾವು FIR ಮಾಡಿಸಿದ್ದೀವಿ. ಡಿಮ್ಯಾಂಡ್ ಏನು ಮುಂದಿಂದ? ನಮ್ಗೆ ಅವ್ರಿಗೆ ಅದು ಶೋ ಬಂದಾಗಬೇಕು, ಆಮೇಲೆ ಈ ಥರ ಆಗಬಾರ್ದು ಅಂತೇಳಿ ನಮ್ದು ಇದು ಇಚ್ಛೆ ಇದೆ ಸರ್. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆ ಶೋ ಮಾಡಿದವ್ರಿಗೂ, ಅದು ಡೈರೆಕ್ಟರ್ಗೂ, ಜಡ್ಜಸ್ಗೂ ಕಠಿಣ ಶಿಕ್ಷೆ ಆಗಬೇಕು. ಆ ಶೋ ಅಲ್ಲಿ ಇದ್ದಂಥ ಜಡ್ಜಸ್. ಇದು ನಮ್ದು ಇಚ್ಛೆ ಇದೆ ಸರ್. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ. ಇನ್ನು ಆಕಸ್ಮಿಕ ಬೆಂಕಿಯಿಂದ ಗುಜರಿ ಶೆಡ್ಗಳು ಹೊತ್ತಿ ಉರಿದಿವೆ. ಬಿಂಗಿಪುರ ಕೆರೆ ಸಮೀಪ ಈ ಅವಘಡ ಸಂಭವಿಸಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬಿಂಗಿಪುರ ಆಕಸ್ಮಿಕ ಬೆಂಕಿಯಿಂದಾಗಿ ಗುಜರಿ ಶೆಡ್ಗಳು ಹೊತ್ತಿ ಉರಿದಿದೆ. ಶಂಕಿತ ಬಾಂಗ್ಲಾ ವಲಸಿಗರು ವಾಸವಾಗಿದ್ದಂತಹ ಶೆಡ್ಗಳಿದು ಅನ್ನೋದು ಗೊತ್ತಾಗ್ತಾ ಇದೆ. 1 ವಾರದ ಹಿಂದೆ ಎಲ್ಲರನ್ನ ತೆರವುಗೊಳಿಸಿದ್ರು. ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಇವರನ್ನ ತೆರವುಗೊಳಿಸಿದ್ರು. ಶಂಕಿತ ಬಾಂಗ್ಲಾ ವಲಸಿಗರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ರು. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಗುಜರಿ ಶೆಡ್ಗಳು ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು, ಅವರನ್ನ ತೆರವುಗೊಳಿಸಲಾಗಿತ್ತು. ಅದಾದ ನಂತರದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಮಹಿಳೆಯರ ಒಳ ಉಡುಪು ಕದಿತಾ ಇದ್ದವನನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಹೆಬ್ಬಗೋಡಿಯ ವಿದ್ಯಾನಗರದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳ ಮೂಲದ ಅಮಲ್, 23 ವರ್ಷದ ಅಮಲ್ ಬಂಧಿತ ಆರೋಪಿ.
ಮಹಿಳೆಯರ ಒಳ ಉಡುಪನ್ನ ಕದಿತಾ ಇದ್ದ ಈತ. ಬಳಿಕ ಒಳ ಉಡುಪು ಧರಿಸಿ ಫೋಟೋ ತೆಗೆದುಕೊಳ್ತಾ ಇದ್ದ. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಮಹಿಳಾ ಒಳ ಉಡುಪುಗಳನ್ನ ಕದಿತಾ ಇದ್ದ ವಿಕೃತ ಕಾಮಿ ಈಗ ಅರೆಸ್ಟ್ ಆಗಿದ್ದಾನೆ. ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆತ ಯಾವ ರೀತಿ ಒಳ ಉಡುಪುಗಳನ್ನ ಕದಿತಾ ಇದ್ದ. ನಂತರ ಆ ಒಳ ಉಡುಪುಗಳನ್ನ ಧರಿಸಿ ಆತ ಫೋಟೋವನ್ನ ತೆಗೆದುಕೊಳ್ತಾ ಇದ್ದ. ಈತನ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಸದ್ಯ ಈಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಈ ಸಾವಾಗಿದೆ ಅಂತ ಸಂಬಂಧಿಕರು ಆರೋಪಿಸ್ತಾ ಇದ್ದಾರೆ. ಕುಟುಂಬ ಯೋಜನಾ ಕೇಂದ್ರದ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೀದರ್ನ ಜನವಾಡ ರಸ್ತೆಯ ಪ್ರಜನನ ಆರೋಗ್ಯ ಕೇಂದ್ರ ಚಿಮ್ಕೋಡ್ ಗ್ರಾಮದ ಮೀನಾಕ್ಷಿ ಸಾವನ್ನಪ್ಪಿದ್ದಕ್ಕೆ ಅವರ ಸಂಬಂಧಿಕರು ಈ ರೀತಿ ಕಿಡಿಕಾರ್ತಾ ಇದ್ದಾರೆ. 2 ಹೆಣ್ಣು 2 ಗಂಡು ಮಕ್ಕಳನ್ನ ಹೊಂದಿದ್ರು ಮೀನಾಕ್ಷಿ. ಮಕ್ಕಳಾಗದಂತೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅನ್ನ ಮಾಡಿಸಿದ್ರು. ಆದರೆ ಆಪರೇಷನ್ ಬಳಿಕ ಮೀನಾಕ್ಷಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಆರೋಪ. ಪರಿಹಾರ ನೀಡದೇ ಇದ್ರೆ ಶವ ತೆಗೆಯಲ್ಲ ಅಂತ ಹೇಳಿ ಸಂಬಂಧಿಕರು ಪಟ್ಟು ಹಿಡಿದು ಕೂತಿದ್ದಾರೆ.